ಓಕೆ, ಈಗ ನನ್ನ ಪಬ್ಲಿಕ್ ಕ್ವೆಶ್ಚನ್ಸ್ ಅಂತ ಹೇಳ್ತಾ ಇದ್ದೆ, ಕೇಳ್ಬಿಡ್ತೀನಿ. ಅಕ್ಷತಾ ರಾಕೇಶ್ ಲವ್ ಸ್ಟೋರಿ ನಿಜಾನಾ? ಖಂಡಿತ ನಿಜ. 50 ದಿವಸ ತನಕ. ಇದು ಚೆನ್ನಾಗಿದೆ. ನಿಜ ಅಂದ್ರೆ ಆಕ್ಟ್ ಮಾಡ್ತಿದ್ದಾರೆ ಅಂತ. ನಿಜಾನಾ ಅಂದ್ರೆ ಆಕ್ಟಿಂಗ್ ಆಗುತ್ತೆ ರೇ. ದಿವ್ಯ ಜ್ಯೋತಿ 50 ದಿನಕ್ಕೆ ಅಷ್ಟೇ ಅಂತ ಹೇಳಿ 50 ದಿನ ತನಕ ನಿಜ. ಆಮೇಲೆ ಗಲಾಟೆ. ಅದಕ್ಕೂ ಒಂಥರ ಕಾರಣ ಹೆಚ್ಚು ಕಡಿಮೆ ನಾನೇನೆ. ಅವ್ರೇನೋ ಮಾಡ್ಕೊಳ್ತಾ ಇದ್ರು, ಪ್ರೀತಿ ಗೀತಿ ಅದೇನೋ ಮಾತಾಡ್ಕೊಳ್ತಾ ಇರೋ ಜೊತೆಗಿರೋರು. ಅದು ನಮ್ಗೆ ಅದೇನು ನಾವು ಅದ್ರ ಬಗ್ಗೆ ನಾವು ಒಳಗೆ ಮಾತಾಡಿದ್ದೇ ಇಲ್ಲ. ಅಯ್ಯೋ ಅವ್ರವ್ರ ಜೀವನ ಅವ್ರು ಮಾಡ್ಕೊಳ್ತಿರೋಗಪ್ಪ ಅಂತ ಬಿಟ್ಬಿಟ್ಟಿದ್ವಿ. ಅದೆಲ್ಲಾಯ್ತು ಅಂತ ಹೇಳಿದ್ರೆ ಕತೆ ನಿಮಗೆ, ಒಂದಿನ ರಾಕೇಶ್ ಅವರು ಇದಾಗ್ತಾರೆ, ಏನು ಕ್ಯಾಪ್ಟನ್ ಆಗ್ತಾರೆ. ಅವ್ರಿಗೆ ಒಂದು ಇದು ಕೊಡ್ತಾರೆ. ಏನು ಕೊಡ್ತಾರೆ ಅಂದರೆ, ಒಂದು ನಿಮಗೆ ಒಂದು ಏನಪ್ಪ ಅಂತ ಹೇಳಿದ್ರೆ, ರಾಕೇಶ್ ಅವ್ರಿಗೆ ನೀವು ಯಾರನ್ನಾದರೂ ಉಳಿಸೋಕ್ಕಿದ್ರೆ ಈ ಸರಿ ನಾಮಿನೇಷನಲ್ಲಿ ಯಾರನ್ನ ಉಳಿಸ್ತೀರಾ? ನಾನು ಆ ಟೈಮಲ್ಲಿ ನಾಮಿನೇಷನ್ ಆಗಿದ್ದೆ. ನಾನು ಈ ಬಾರಿ ಉಳಿಸೋದು ಮನೆಗೆ ಬೇಕಾದಂಥ ನ್ಯಾಯವಾದಂಥ ವ್ಯಕ್ತಿ ಯಾರಂದರೆ ಮುರಳಿಯವರು, ಅವ್ರು ಉಳಿಸ್ತೀನಿ ಅಂತ ಹೇಳ್ಬಿಟ್ಟ. ಓಕೆ, ಅಲ್ಲಿಂದ ಅವರಿಬ್ಬರಿಗೆ ಜಗಳ ಶುರು ಆಗೋಯ್ತು. ನನ್ನ ಉಳಿಸು ಅಂತ ನಾನೇನು ಕೇಳಿರಲಿಲ್ಲ, ಅವ್ನು ಉಳಿಸ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಅವ್ನು ಉಳಿಸ್ಬಿಟ್ಟ ನನಗಲ್ಲಿ. ಅಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆಗೋಯ್ತು. ತಿರ್ಗಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಲಾಟೆಗಳಾಗ್ತಾಯಿತ್ತು ತಿರ್ಗಾ ಜೊತೆಗಿರೋರು. ಅದೆಲ್ಲ ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದು. ಓಕೆ, ಇದು ಬಿಟ್ಟರೆ ಇನ್ನೊಂದು ಲವ್ ಸ್ಟೋರಿ ಕವಿತಾ ಗೌಡ ಶಶಿ ನಡುವೆ ಇತ್ತು ಅಂತ ಇದೆಯಾ? ಇರುತ್ತಾ? ಇಲ್ಲ, ನಾನು ಹೇಳ್ತಿಲ್ಲ ಮೇಡಮ್. ಅಲ್ಲಿ ಆಟ ಆಡ್ತಾ ಇದ್ದಾರೆ. ಆಟಕ್ಕೆ ಏನು ಬೇಕಾದರೂ ಮಾಡಕ್ಕೆ ತಯಾರಿದ್ದಾರೆ. ಡ್ಯಾಮೇಜ್ ಆಗುತ್ತಲ್ಲ? ಆಗುತ್ತೆ. ಡ್ಯಾಮೇಜ್ ಆದರೂ ಪರವಾಗಿಲ್ಲ ಅಂದವ್ರಿಗೆ ಏನು ಮಾಡ್ತೀರಿ? ಡ್ಯಾಮೇಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ತುಂಬ ಜನ. ಆವಾಗಲೇ ಅವ್ರಿಗೆ ಈಚೆ ಬಂದ ಮೇಲೆ ಗೊತ್ತಾಗುತ್ತೆ. ಬಟ್ ಅದೇ ಮೇಡಮ್, ಯಾರನ್ನು ನೋಡಿ ಬಾಲ ಕಲಾವಿದೆಯನ್ನು ತೊಗೊಂಡೋಗಲ್ಲಿ ಒಳಗಾಕಿಲ್ಲ. ಅವರೆಲ್ಲ ಬಾಲ ಕಾರ್ಮಿಕರೇನಲ್ಲ. ಅವರೆಲ್ಲ ಏನು 14-13 ವರ್ಷ 12 ವರ್ಷದ ಕಿಸ್ಲೆಗಳಲ್ಲ. ಹಿಂಗೆ ಎಲ್ಲರಿಗೂ ವಯಸ್ಸಾಗಿದೆ, ಜ್ಞಾನ ಇದೆ, ಓದಿ ಬಂದಿದ್ದಾರೆ, ಅವರವರ ವೃತ್ತಿನಲ್ಲಿ ಒಂದು ಪ್ರಬುದ್ಧತೆ ಪಡ್ಕೊಂಡಿದ್ದಾರೆ. ಎಲ್ಲ ಪಡ್ಕೊಂಡಿರೋರಿಗೆ ಎಲ್ಲ ಹೇಳ್ಕೊಡೋಕ್ಕಾಗುತ್ತಾ ಮೇಡಮ್? ಅಂದರೆ ನಿಜವಾಗ್ಲೂ ಆಟ ಆಡ್ತಾ ಇದ್ದಾರೆ, ಗೊತ್ತಾಗುತ್ತೆ. ಕಟ್ಟ ಕಡೆಯದಾಗಿ ಎಲ್ರಿಗೂ ಕಾಡ್ತಾರೋ ಒಂದೇ ಒಂದು ಪ್ರಶ್ನೆ, ಯಾರು ವಿನ್ ಆಗಬೇಕು? ವಿನ್ ಆಗಬೇಕಾ, ವಿನ್ ಆಗ್ಬೋದಾ? ನಮ್ಗೆ ಎರಡು ಪ್ರಶ್ನೆ ಕೇಳೋದು. ಅದೆರಡು ಹೇಳಿ. ಇನ್ನ ಸ್ವಲ್ಪ ಲೇಟ್ ಆಗ್ಬೋದು ಮೇಡಮ್, ಯಾಕಂದ್ರೆ ಇಷ್ಟು ಬೇಗ ಯಾರು ವಿನ್ ಆಗ್ಬೋದು ಅಂತ ಹೇಳಿ ಆಪ್ಷನ್ ಕೊಟ್ಟಿಲ್ಲ. ನಾನು ಆಗ್ಬೋದಾ ಆಗ್ಬೇಕು ಅಷ್ಟೇ ಕೊಟ್ಟಿರೋದು. ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ ಧನ್ರಾಜ್ ಆಗ್ತಾನೆ ಅನ್ಕೊಂಡಿದ್ದೀನಿ. ಆಗಬಹುದು ಅಂದರೆ ಕವಿತಾ ಆಗಬಹುದು ಅಂತ. ಓಕೆ, ಕೆಲವು ಬೇರೆ ಗೆಸ್ಗಳಲ್ಲಿ ನಾನು ಹೇಳೋದು ಇವೆರಡು ಆಪ್ಷನ್ಗಳಿದೆ. ಇನ್ನು ಬಿಟ್ಟು ಬೇರೆ ಯಾರಿಗೂ ಆಪ್ಷನ್ ಇಲ್ಲ. ಓಕೆ, ಮೂರನೇ ಆಪ್ಷನ್ ಬಂದರೆ ನವೀನ್ ಬರ್ತಾನೆ. ನಿಮ್ಗೆ ಯಾರಾಗಬೇಕು ಅನ್ಸುತ್ತೆ? ಯಾರು ಬೇಕಾದ್ರೆ ಆಗ್ಬೋದು ಮೇಡಮ್. ನೋ ಪಾರ್ಶಾಲಿಟಿ. ಅಂದರೆ ಇವ್ರು ಆಗಲೇಬಾರ್ದು ಅನ್ನೋಕ್ಕೆ ಒಬ್ಬೊಬ್ರದ್ದು ಹಿಂಗೆ ಡೇಟಾ ತೆಗಿತಾ ಹೋಯ್ತು ಅಂತ ಹೇಳಿದ್ರೆ 10 ಮಾರ್ಕ್ಸ್ಗೆ ಇವ್ರು 7, 10ಕ್ಕೆ ಇವ್ರಿಗೆ 8, 10ಕ್ಕೆ 7.5 ಹಿಂಗೆ ಬರ್ತಾ ಹೋಗುತ್ತೆ. ಈ ಅರ್ಧ ಮಾರ್ಕ್ಸಲ್ಲಿ ಇವ್ರಿಗೆ ಬರಲ್ಲ, ಅವ್ರಿಗೆ ಬರಲ್ಲ ಅಂತ ಹೇಳ್ಬೋದು. ಅದು ಆ ಸ್ಥಿತಿನ ತರಬೇಕು ಅಂದರೆ ಇನ್ನೊಂದು ವಾರ ಟೈಮ್ ಆಗುತ್ತೆ. ಇವಾಗ ನಾವಿಬ್ಬರೇ ಫೈನಲ್ಸಿಗೆ ಬಂದರೆ ನಾನು ಆಗ್ತೀನಿ ನೀನು ಆಗ್ತೀನಿ ಅಂತ ಬಂದಾಗ ಯಾರು ಬಿಟ್ಕೊಡ್ತಾರೆ ಅನ್ನೋದು ಒಂದು ದೊಡ್ಡ ವಿಚಾರ ಆಗ್ಬಿಡುತ್ತೆ. ಬಿಟ್ಕೊಡೋದು ಇದು ಒಳಗಿನ ವಿಚಾರ. ಅಲ್ಲಿವರೆಗೂ ಫೈಟ್ ಮಾಡ್ತಾರಾ? ಆಮೇಲೆ ಆ ಹೊರಗಡೆ ಇರೋ ಜನ ನೋಡಾಕ್ಬೇಕು ಓಟ್ನ. ತುಂಬಾ ಎಲಿಮಿನೇಟ್ ಇದ್ರೊಳಗೆಲ್ಲ ಫಿಕ್ಸ್ ಆಗಿದೆ. ಏನಾಗುತ್ತೆ ಗೊತ್ತಿಲ್ಲ.